ರೆಡ್ಮಿ 9 ಪವರು ಡೆಡ್ ಕಂಡೀಷನ್ ಹ್ಯಾಂಡ್ಸೆಟ್ ಬಂದಿದೆ. ಒಂದು ಚೆಕ್ ಮಾಡೋಣ. ಬೇರೆ ಶಾಪಿಂದ ಬಂದಿರುವಂಥದ್ದು. ಬೇರೆ ಶಾಪಲ್ಲಿ ಕೊಟ್ಟಿದ್ದಾರೆ, ಟ್ರೈ ಮಾಡಿದ್ದಾರೆ, ವರ್ಕ್ ಆಗಿಲ್ಲ. ನೋಡೋಣ, ಚೆಕ್ ಮಾಡೋಣ. ಪವರ್ IC, ಚಾರ್ಜಿಂಗ್ IC ಕಡೆ ವರ್ಕ್ ಮಾಡಿದ್ದಾರೆ. ನೆಟ್ವರ್ಕ್ ICನೂ ಚೆಕ್ ಮಾಡಿದ್ದಾರೆ. DC ರೀಡಿಂಗ್ 131, 138 ತನಕ ಸ್ಟ್ರಕ್ ಆಗ್ತಾಯಿದೆ. DC ರೀಡಿಂಗು ನೋಡೋಣ, ಏನೋ ಶಾರ್ಟಿಂಗ್ ಇದೆಯಾ ನೋಡೋಣ. ಶೀಲ್ಡೆಲ್ಲ ಡ್ಯಾಮೇಜ್ ಮಾಡಿದ್ದಾರೆ ರಿಮೂವ್ ಮಾಡುವಾಗ. ಪ್ರಿಂಟೆಲ್ಲ ಡ್ಯಾಮೇಜ್ ಆಗಿದೆ ಸಿಕ್ಕಾಪಟ್ಟೆ. ತುಂಬ ಕಡೆ ಡ್ಯಾಮೇಜ್ ಇದೆ ಶೀಲ್ಡೆಲ್ಲ ತೆಗೆಯುವಾಗ. ನೋಡೋಣ, ಪವರ್ ಐಸಿಂಗ್ ಹತ್ರ ಶಾರ್ಟಿಂಗ್ ಇದೆಯಾ ಚೆಕ್ ಮಾಡಬೇಕು. ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನೀಟಾಗಿ. ಪವರ್ IC ಹತ್ರ ಯಾವುದೇ ಶಾರ್ಟಿಂಗ್ ಇಲ್ಲ, ಯಾವ್ದು ಕೆಪಾಸಿಟ್ರ್ ಕಾಯಿಲ್ ಯಾವುದು ಶಾರ್ಟಿಂಗ್ ಇಲ್ಲ. ಇಲ್ಲಿ ಒಂದು LCD IC ಹತ್ರ ಒಂದಿದೆ ಶಾರ್ಟಿಂಗ್, ಕೆಪಾಸಿಟ್ರ್ ಇದೆ. ನೋಡೋಣ, ಚಾರ್ಜಿಂಗ್ ಇಂಜೆಕ್ಟ್ ಮಾಡಿ ನೋಡೋಣ, ವೋಲ್ಟೇಜ್ ಏನಾದರೂ ಬರ್ತಾ ಇದೆಯಾ ಅಂತ. ಚಾರ್ಜಿಂಗ್ IC ಹತ್ರ ಫುಲ್ ಶಾರ್ಟಿಂಗ್ ತೋರಿಸ್ತಾ ಇದೆ. ನೋಡೋಣ, ಚಾರ್ಜಿಂಗ್ IC ಹತ್ರ ಇರೋ ಶೀಲ್ಡನ್ನು ರಿಮೂವ್ ಮಾಡಿ ಚಾರ್ಜಿಂಗ್ ICಯನ್ನು ತೆಗೆಯೋಣ. ಚಾರ್ಜಿಂಗ್ IC ತೆಗೆದಾದ್ಮೇಲೆ ಶಾರ್ಟಿಂಗ್ ಇದೆ ಚೆಕ್ ಮಾಡಬೇಕಾಗುತ್ತೆ. ಶಾರ್ಟಿಂಗ್ ರಿಮೂವ್ ಆಗಿದೆ ಇವಾಗ ಚಾರ್ಜಿಂಗ್ ICಯಲ್ಲಿ. ಬೇರೆ ICನ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ, ಹೊಸ ICನ. ಚಾರ್ಜಿಂಗ್ IC ಕ್ಲೀನ್ ಮಾಡಿ ರಿಬಾಲಿಂಗ್ ಮಾಡಿ ಫಿಕ್ಸ್ ಮಾಡಬೇಕು ಇವಾಗ. ರಿಬಾಲಿಂಗ್ ಆಗಿದೆ. ಚಾರ್ಜಿಂಗ್ ICನ ಫಿಕ್ಸ್ ಮಾಡ್ತಾಯಿದ್ದೀನಿ. ಫಿಕ್ಸ್ ಮಾಡಿ ಆದಮೇಲೆ ಚಾರ್ಜಿಂಗ್ ವೋಲ್ಟೇಜ್ ತಗೋತಾ ಇದೆಯಾ ನೋಡೋಣ. ಶಾರ್ಟಿಂಗ್ ರಿಮೂವ್ ಆಗಿದೆ ನೋಡೋಣ. ವಿಬ್ಯಾಟ್ ಸಪ್ಲೈ ಬರ್ತಾಯಿದೆ ನೋಡೋಣ. ವಿಬ್ಯಾಟ್ ಸಪ್ಲೈ ಕರೆಕ್ಟಾಗಿದೆ ಇವಾಗ. ಚಾರ್ಜಿಂಗ್ IC ಚೇಂಜ್ ಆದಮೇಲೆ ವಿಬ್ಯಾಟ್ ಸಪ್ಲೈ ಬರ್ತಾಯಿದೆ ಇವಾಗ. ಚಾರ್ಜಿಂಗ್ ಆಗ್ತಾಯಿದೆ. ಚಾರ್ಜಿಂಗ್ ವಿಬ್ಯಾಟ್ ಸಪ್ಲೈ ಬರ್ತಾಯಿದೆ. ಒಂದು ಸೆಕ್ಷನ್ ಓಕೆ ಆಗಿದೆ ಇವಾಗ. ಬೇರೆ ಯಾವ ಕಡೆ ಶಾರ್ಟಿಂಗ್ ಇದೆ ನೋಡಬೇಕು. ಯಾಕಂದರೆ ಫ್ರೆಶ್ ಮದರ್ ಬೋರ್ಡ್ ಬಂದರೆ ನಾವು ಕರೆಕ್ಟಾಗಿ ಚೆಕ್ ಮಾಡಿ ಮಾಡ್ಬೋದು ಯಾವ ಕಡೆ ಶಾರ್ಟಿಂಗ್ ಇದೆ ಅಂತ. ನೋಡಿ, ಇದೊಂದು ಕೆಪಾಸಿಟರ್ ಶಾರ್ಟಿಂಗ್ ಇದೆ LCD IC ಹತ್ರ. ಬೇರೆ ಒಂದು ಕ್ಯಾಪ್ನ ಚೇಂಜ್ ಮಾಡ್ತಾಯಿದ್ದೀನಿ ಇವಾಗ. ಬೇರೆ ಕ್ಯಾಪ್ ಚೇಂಜ್ ಮಾಡಿದಾದ್ಮೇಲೆ ಶಾರ್ಟಿಂಗ್ ರಿಮೂವ್ ಆಗಿದೆ ಅಲ್ಲಿ ಆ ಸೆಕ್ಷನಲ್ಲಿ ಮಾತ್ರ. ಆನ್ ಆಗಿದೆ ಮೊಬೈಲು, ಕಂಪ್ಲೀಟಾಗಿ ಆನ್ ಆಗಿದೆ. ಆದರೆ ಲೈಟ್ ಬರ್ತಾಯಿಲ್ಲ, ಗ್ರಾಫಿಕ್ ಬರ್ತಾಯಿದೆ. ನೋಡೋಣ ಎಲ್ಲಿ ಶಾರ್ಟಿಂಗ್ ಇದೆ ಅಂತ. ನೋಡಿ, LCD IC ಶಾರ್ಟ್ ಆಗಿದೆ. ಪಕ್ಕದಲ್ಲೊಂದು ಕಾಯಿಲ್ ಇತ್ತು, ಕಾಯಿಲನ್ನು ರಿಮೂವ್ ಮಾಡಿ ಇದ್ದಾರೆ. ಲಾಸ್ಟ್ ಟೈಮ್ ಮೊಬೈಲ್ ಬಂದಾಗ ರಿಮೂವ್ ಇದ್ದಿತ್ತು. ನೋಡಿ, LCD ಲೈಟ್ IC ಇದು ಶಾರ್ಟ್ ಇದೆ ಫುಲ್ಲು. ನೋಡೋಣ, ಅದನ್ನೇ ಒಂದು ಸಲ ರಿಬಾಲಿಂಗ್ ಮಾಡಿ ಹಾಕಿ ನೋಡೋಣ. ಅದಾಗಿಲ್ಲ ಅಂದರೆ ಚೇಂಜ್ ಮಾಡಬೇಕಾಗುತ್ತೆ. ಹೊಸ ICನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಈಗ ಅದೇ ICನ ರಿಮೂವ್ ಮಾಡಿ ರಿಬಾಲಿಂಗ್ ಮಾಡಿ ಮತ್ತೆ ಫಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅದೇ ICನ ಮತ್ತೆ ಫಿಕ್ಸ್ ಮಾಡ್ತಾಯಿದ್ದೀನಿ. ನೋಡೋಣ, ಫಿಕ್ಸ್ ಆದಮೇಲೂ ಸೇಮ್ ಇಶ್ಯೂ ಬರ್ತಾಯಿದೆ. ಗ್ರಾಫಿಕ್ ಮೊಬೈಲ್ ಆನ್ ಆಗಿದೆ, ಗ್ರಾಫಿಕ್ ಬರ್ತಾಯಿದೆ, ಲೈಟ್ ಬರ್ತಾಯಿಲ್ಲ, ಲೋಗೋ ಬರ್ತಾಯಿದೆ MI ಲೋಗೋ ಅಂತ. ಕಂಪ್ಲೀಟ್ ಆನ್ ಇದೆ ಮೊಬೈಲು. ನೋಡೋಣ, ಬೇರೆ ಸೆಕ್ಷನಿಂದ ಡಿಸ್ಪ್ಲೇ ಒಂದು ಸಲ ಚೇಂಜ್ ಮಾಡಿ ನೋಡೋಣ. ಡಿಸ್ಪ್ಲೇ ಚೇಂಜ್ ಮಾಡಿದರೂ ಸೇಮ್ ಇಶ್ಯೂನೇ. VSN ಮತ್ತು VSP ಲೈನು ಮಿಸ್ಸಿಂಗ್ ಇದೆ.
ನೋಡೋಣ ಅದೇ ಲೈನು VSN ಲೈನು. VSN ಒಂದು ICಯಿಂದ ಜಂಪರ್ ಕೊಟ್ಟು ಚೆಕ್ ಮಾಡ್ತಾಯಿದ್ದೀನಿ ಬರ್ತಾಯಿದೆ ಅಂತ. ರೀಡಿಂಗ್ ಇಲ್ಲ, ಜಂಪರ್ ಕೊಟ್ಟ ಮೇಲೂ ರೀಡಿಂಗ್ ಇಲ್ಲ. ಇದು 90% CPU ಇಂದ ಇಶ್ಯೂ ಇರುತ್ತೆ. ಇಲ್ಲ ಸೇಮ್ ಇಶ್ಯೂ ಇದೆ, ಗ್ರಾಫಿಕ್ ಬರ್ತಾಯಿದೆ, ಲೈಟ್ ಬರ್ತಾಯಿಲ್ಲ. VSN ಲೈನು ರೀಡಿಂಗ್ ಏನೂ ಬರ್ತಾಯಿಲ್ಲ. ನೋಡುವ, LCD ಲೈಟ್ ಕಾಯಿಲ್ ಚೇಂಜ್ ಮಾಡಿದ್ದೀನಿ, LCD ಕಾಯಿಲು. ಆದರೂ ಸೇಮ್ ಇಶ್ಯೂ ಇದೆ. CPU ಮತ್ತು ಸ್ಟೋರೇಜ್ ICಯಿಂದ ಪ್ರಾಬ್ಲಮ್ ಇದೆ. ನೋಡೋಣ, ರಿಮೂವ್ ಮಾಡ್ತಾಯಿದ್ದೀನಿ. ಬೋರ್ಡನ್ನ ನೀಟಾಗಿ ಕ್ಲೀನ್ ಮಾಡಿ ಫಿಕ್ಸ್ ಮಾಡಬೇಕು. CPUನೂ ಕ್ಲೀನ್ ಮಾಡಿದ್ದೀನಿ. ರಿಬಾಲಿಂಗ್ ಆಗಿದೆ, 2 ರಿಬಾಲಿಂಗ್ ಮಾಡಿ ಫಿಕ್ಸ್ ಮಾಡ್ತಾಯಿದ್ದೀನಿ. CPUನ ಅಲೈನ್ಮೆಂಟ್ ಮಾಡಿಕೊಂಡು ಫಿಕ್ಸ್ ಮಾಡೋಣ. 350 ಹೀಟ್ ಇದೆ. CPU ಫಿಕ್ಸ್ ಆಗಿದೆ. ಇವಾಗ ಚಿಪ್ಸೆಟ್ ಸ್ಟೋರೇಜ್ ICನೂ ಫಿಕ್ಸ್ ಮಾಡಬೇಕು. ಇವಾಗ ಅಲೈನ್ಮೆಂಟ್ ಮಾಡಿಕೊಂಡು ಫಿಕ್ಸ್ ಮಾಡೋಣ ನೀಟಾಗಿ. ಅಲೈನ್ಮೆಂಟ್ ಮಾಡಿಕೊಂಡು ಫಿಕ್ಸ್ ಮಾಡಬೇಕು. ಸೇಮ್ ಹೀಟ್ ಇದೆ. ಇವಾಗ ಫಿಕ್ಸ್ ಆಗಿದೆ ಕಂಪ್ಲೀಟಾಗಿ. ಕೂಲಿಂಗ್ ಮಾಡ್ತಾಯಿದ್ದೀನಿ. ಕೂಲ್ ಆದಮೇಲೆ ಚೆಕ್ ಮಾಡೋಣ. ಚೆಕ್ ಮಾಡೋಣ ಇವಾಗ ಏನು ಕಂಡೀಷನ್ ಇದೆ ಅಂತ. ಇಲ್ಲಿ ಒಂದು ಕಾಂಪೊನೆಂಟ್ ಮಿಸ್ಸಿಂಗ್ ಇದೆ, ಕೆಪಾಸಿಟರ್ನ ಹಾಕ್ತಾಯಿದ್ದೀನಿ. ಸೇಮ್ ಬೇರೆ ಬೋರ್ಡಿಂದ ತೆಗೆದ್ಬಿಟ್ಟು. ಮತ್ತು ಚಾರ್ಜಿಂಗ್ IC ಶಾರ್ಟ್ ಆಗಿದೆ, ಮತ್ತು ಬೇರೆ ಒಂದು ನ್ಯೂ ಚಾರ್ಜಿಂಗ್ IC ಹಾಕಿದ್ದೀನಿ. ಆವಾಗ ರಿವಾಲ್ವಿಂಗ್ ಮಾಡಿ ಹಾಕಿರೋದು, ಹೊಸದಾಗಿ ಹಾಕಿದ್ದೀನಿ ಇವಾಗ. ಮತ್ತು ಗ್ರಾಫಿಕ್ ಸೆಕ್ಷನ್ ಇರೋ LCD ICನೂ ಚೇಂಜ್ ಮಾಡಿದ್ದೀನಿ. ಕಾಯಿಲ್ ಮತ್ತು LCD IC ಚೇಂಜ್ ಮಾಡಿದ್ದೀನಿ. ಇವಾಗ ಸಕ್ಸಸ್ಫುಲ್ಲಾಗಿ ರಿಕವರಿ ಆಗಿದೆ. ಡೈರೆಕ್ಟ್ ವೈಪ್ ಡಾಟಾ ಬರ್ತಾಯಿದೆ. ಅದೇನು ಸಮಸ್ಯೆ ಅಂದರೆ ಬಟನ್ ಸಮಸ್ಯೆ ಇದೆ, ಶಾರ್ಟ್ ಆಗ್ತಾಯಿದೆ ಬಟನು. ನೋಡೋಣ, ಬೋರ್ಡ್ನ ಓಪನ್ ಮಾಡಿ ಆನ್ ಮಾಡಬೇಕಾಗುತ್ತೆ. ಓಪನ್ ಮಾಡಿ ಆನ್ ಮಾಡಿದಾಗ ಕ್ಲೀನಾಗಿ ಕಂಡೀಷನಲ್ಲಿ ಆನ್ ಆಗಿದೆ. ಇವಾಗ ರೆಡ್ಮಿ ಸಕ್ಸಸ್ಫುಲ್ಲಾಗಿ ರಿಕವರಿ ಆಗಿದೆ ಮೊಬೈಲು. ಕಸ್ಟಮರ್ ಡೇಟಾ ಕೂಡ ಸೇವ್ ಆಗಿದೆ, ಕಸ್ಟಮರ್ಗೆ ಕಂಪ್ಲೀಟ್ ಡೇಟಾ ಬಂದಿದೆ. ಇದೇ ಥರದ್ದು ಏನಾದರೂ ರಿಪೇರಿ ಇದ್ದರೆ ನಮ್ಮ ಶಾಪಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ವಿಸಿಟ್ ಮಾಡ್ಬೋದು. LCD IC ಮತ್ತು ಕಾಯಿಲ್ನ ಚೇಂಜ್ ಮಾಡಿದ್ದೀನಿ. ಇದೇ ಇರೋದು, ಹೊಸದಾಗಿ ಹಾಕಿರೋದು, ಬೇರೆ ಮಾಡಲಿಂದ ತೆಗೆದು. ಚಾರ್ಜಿಂಗ್ IC ಕೂಡ ರಿಪ್ಲೇಸ್ ಮಾಡಿದ್ದೀನಿ. ಇದರಲ್ಲಿ ಸಮಸ್ಯೆ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ. ಕಸ್ಟಮರ್ ಫೋಟೋಸು ಡೇಟಾ ಎಲ್ಲ ಸೇವ್ ಆಗಿದೆ ಇವಾಗ. ಥ್ಯಾಂಕ್ ಯು.